ಇನ್ನು ಭಾರತೀಯ ಜನತಾ ಪಕ್ಷದ IT ಸೆಲ್ ಇದಕ್ಕೆ ಸಂಬಂಧಪಟ್ಟಂಗೆ ಆಕ್ಸಿಡೆಂಟಲ್ MLA ಅನ್ನುವಂಥ ಮಾತನ್ನು ಹೇಳಿತ್ತು. ಇದಕ್ಕೂ ಕೂಡ ಕಿಡಿಕಾರಿದ್ದಾರೆ ಪ್ರದೀಪ್ ಈಶ್ವರ್. BJP IT ಸೆಲ್ನಲ್ಲಿರುವಂಥವ್ರು ಅಯೋಗ್ಯರು ಅಂದಿದ್ದಾರೆ ಪ್ರದೀಪ್. BJP ಟ್ವೀಟ್ಗೆ ಶಾಸಕ ಪ್ರದೀಪ್ ಈಶ್ವರ್ ಕೊಟ್ಟಿರುವಂಥ ಉತ್ತರ ಇದು. ಆಕ್ಸಿಡೆಂಟಲ್ MLA ಅಂತ ಅವ್ರು ಮಾತಾಡ್ಲಿ. ಅವ್ರು ಬಿಜೆಪಿ ಪಾಪ ಬಿಜೆಪಿ IT ಟೀಮ್ ಏನು ಮಾಡಕ್ ಕೆಲಸ ಇಲ್ಲ. ಅವ್ರು ಅನ್ಎಂಪ್ಲಾಯ್ಸ್ ಆಗೋಗಿದ್ದಾರೆ ಬಿಜೆಪಿ IT ಸೆಲ್ ಅವರು. ಅಟ್ಲೀಸ್ಟ್ ಹಿಂಗಾದ್ರು ಪಾಪ ಅವ್ರಿಗೆ ವ್ಯೂಸ್ ಲೈಕ್ಸ್ ಏನೂ ಬರ್ತಿಲ್ಲ. ಪಾಪ ನನ್ ಬಗ್ಗೆ ಆದ್ರೂ ಹೇಳಿ ಸ್ವಲ್ಪ ವ್ಯೂಸ್ ಎಲ್ಲ ತಗೊಳ್ಳಿ. ಪಾಪ ಬಿಜೆಪಿ IT ಸೆಲ್ ನಾನು ಕಂಗ್ರಾಟ್ಸ್ ಹೇಳ್ತೀನಿ. ಕನಿಷ್ಠ ಕಾಮನ್ ಸೆನ್ಸ್ ಇಲ್ದೆ ಅಲ್ಲಿ ಏನ್ ನಡೀತು ಅಂತ ಅರ್ಥ ಮಾಡ್ಕೊಳ್ದೆ ಟ್ವೀಟ್ ಮಾಡ್ತೀರಲ್ಲ, ಈ ಬಿಜೆಪಿ IT ಸೆಲ್ ಅಂತ ಅಯೋಗ್ಯರಿನ್ ಯಾರು ಇದ್ದಾರ? ಅವರೆಲ್ಲ ನಾನ್ ಬಿಜೆಪಿ IT ಅವ್ರಿಗೆ ಹೇಳ್ತೀನಿ, 1 ಅಲ್ಲ 10 ಟ್ವೀಟ್ ಮಾಡಿ. ನಾನು ಹೇಳೋದು ನನ್ನ ಪಕ್ಷ ಅಸ್ತಿತ್ವಕ್ಕೆ, ನನ್ನ ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದ್ರೆ ವಿ ವಿಲ್ ಕೌಂಟರ್ ಇಟ್. ಇನ್ನು PC ಮೋಹನ್ ಬಗ್ಗೆನೂ ಕೂಡ ಪ್ರದೀಪ್ ಈಶ್ವರ್ ಮಾತಾಡಿದ್ದಾರೆ. ನನಗೆ ಪ್ರಚಾರದ ಅಗತ್ಯ ಇಲ್ಲ, ಆದರೆ ಮೋಹನ್ ಅಣ್ಣಂಗೆ ಇರಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನನಗೆ ಪ್ರಚಾರದ ಅಗತ್ಯ ಇಲ್ಲ, ಪ್ರಚಾರಕ್ಕೋಸ್ಕರ ನಾನು ಈ ರೀತಿ ಮಾಡಿಲ್ಲ ಅಂದಿದ್ದಾರೆ ಪ್ರದೀಪ್ ಈಶ್ವರ್. ನನಗೆ ಪ್ರಚಾರದ ಅವಶ್ಯಕತೆ ಇಲ್ಲ. ಮೋಸ್ಟ್ಲಿ ಮೋಹನ್ ಅಣ್ಣ ಅವ್ರಿಗೆ ಬೇಕೇನೋ. ನನಗೆ ಬೇಜಾನ್ ಐಡೆಂಟಿಟಿ ಇದೆ ಸ್ಟೇಟ್ ಅಲ್ಲಿ. ನಾನಾದ್ರೆ PC ಮೋಹನ್ ಅಣ್ಣ ಅವ್ರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ. ನಿನ್ನೆ ಜಯಂತಿ ಪ್ರಾರಂಭ ಆಗುತ್ತೆ ಸರ್. ಪ್ರಾರಂಭ ಆದಾಗ ಇವರ ಆಪ್ತ ಸ್ಟೇಜ್ ಅಲ್ಲಿ ಮೈಕ್ ಹೋಗಿ ಬಿಜೆಪಿ ಗೌರ್ಮೆಂಟ್ PC ಮೋಹನ್ ಅವರು ಯಾರು ಸುರೇಶ್ ಅನ್ನೋರೊಬ್ರು ಫಸ್ಟ್ ಮೈಕ್ ಅಲ್ಲಿ ಇವ್ರನ್ನ ಬಿಜೆಪಿ ಸರ್ಕಾರ ಹೊಗಳ್ತಾರೆ. ಅವಾಗ ಅವ್ರು ಜಾಯಿಂಟ್ ಡೈರೆಕ್ಟರ್ ಹೋಗಿ ಹಿಂಗೆಲ್ಲ ಮಾತಾಡ್ಬಿಟ್ಟು ಕೆಳಕ್ ಹೋಗಿ ಅಂತ ಅವ್ರನ್ನ ಕೆಳಕ್ ಕಳಿಸ್ತಾರೆ. ಓಪನಿಂಗ್ ಆಫ್ ದ ಪ್ರೋಗ್ರಾಮ್ ಇದು. ಮೋಹನ್ ಅಣ್ಣನ್ ಕೇಳಕ್ ಹೇಳಿ ಇದು ಎಸ್ ಆರ್ ನೋ ಅಂತ. ಅದಾದ್ಮೇಲೆ ಈ ಬಾಲ್ಡ್ವಿನ್ ವೇಣುಗೋಪಾಲ್ ಅನ್ನೋರು ಸ್ಪೀಚ್ ಸ್ಟಾರ್ಟ್ ಮಾಡ್ತಾರೆ. ಸ್ಪೀಚ್ ಅಲ್ಲಿ ಬರೀ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಕೇಂದ್ರದ ನಾಯಕರ ಸ್ಪೀಚ್ ಅಲ್ಲೆಲ್ಲ ಗುಣಗಾನ. ನಾನು ಅಲ್ಲೂ ಹೇಳದೆ ಇದೆಲ್ಲ ಫೇರ್ ಅಲ್ಲ ಸರ್, ಇದು ಗೌರ್ಮೆಂಟ್ ಪ್ರೋಗ್ರಾಮು ಅಂತ. ಅಲ್ಲಿ ಸ್ಟೇಜ್ ಅಲ್ಲಿ ಇರೋರೆಲ್ಲ ಬಿಜೆಪಿ NDA ಕೂಟದವ್ರೆ. ಇಲ್ಲಿ TR ಮನೋಹರ್ JDS ಅವ್ರು ಇದ್ರು, ಅಲ್ಲಿ ಬಾಗೇಪಲ್ಲಿ ಮುನ್ರಾಜು ಅವ್ರು ಇದ್ರು ಬಿಜೆಪಿ ಅವರು, ಈ ಕಡೆ PC ಮೋಹನ್ ಅಣ್ಣ ಅವ್ರು ಇದ್ರು, ತಾರಾ ಮೇಡಮ್ ಅವ್ರು ಇದ್ರು. ಅದಾದ್ಮೇಲೆ PC ಮೋಹನ್ ಅವ್ರಿಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಡಿಸ್ಬೇಕು ಅಂತ ಅವ್ರ ಆಪ್ತ ಬಂದು ಎಲ್ಲರೂ ಎತ್ತಿನ ಚಪ್ಪಾಳೆ ಹೊಡಿಸ್ತಾರೆ. ನಾನು ಹೇಳಿದೆ ಕೈವಾರ ತಾತೆಯ ಜಯಂತಿಗೆ PC ಮೋಹನ್ ಅವ್ರಿಗೆ ಅವ್ರ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸ್ಟ್ಯಾಂಡಿಂಗ್ ಓವೇಷನ್ ಆದ್ರೂ ಸುಮ್ಮನೆ ಇದ್ದೆ. ಯಾರು ಫಸ್ಟ್ ಸ್ಪೀಚ್ ಮಾಡಿ ಕೆಳಗೋದ್ನಲ್ಲ ಸರ್, ಆತ ನಾನು ಮಾತಾಡುವಾಗ ಮಧ್ಯದಲ್ಲಿ ಪದೇ ಪದೇ ಇಂಟರಪ್ಟ್ ಮಾಡ್ತಿದ್ದ.